Hello students, first and foremost of all, ಎಲ್ಲಕ್ಕಿಂತ ಮುಂಚೆ ಅಂದ್ರೆ I have to welcome you all to our KLE family. ನೀವು ಎಲ್ಲರೂ ಈಗ KLE ಸ್ಟೂಡೆಂಟ್ಸ್ ಆಗಿದ್ದೀರಿ. ಇನ್ನು ಮುಂದೆ ಯು ಆರ್ ಹ್ಯಾವಿಂಗ್ ಅ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ. ಯಾಕಂತಂದ್ರೆ ನಮ್ಮ KLE ಕಾಲೇಜಲ್ಲಿ ಏನೈತೆ ಅಂತಂದ್ರೆ ದ್ಯಾಟ್ ಇನ್ ಆ್ಯಂಡ್ ಅರೌಂಡ್ ಗೋಕಾಕ್, ಇಲ್ಲಿ ಸುತ್ತಮುತ್ತದಲ್ಲಿ ಗೋಕಾಕ್ದಾಗ ಯಾವುದೋ ಕಾಲೇಜ್ಗಿಂತ ಜಾಸ್ತಿ ಉತ್ತಮವಾದ ರಿಸಲ್ಟ್ ಕೊಡೋದು ಯಾವುದಪ್ಪ ಅಂತಂದ್ರೆ ನಮ್ಮ KLE ಕಾಲೇಜ್. ನಮ್ಮ KLE ಕಾಲೇಜಷ್ಟು ರಿಸಲ್ಟ್ ಬೇರೆ ಯಾವುದೋ ಕಾಲೇಜ್ದಾಗ ನಮ್ಮಲ್ಲಿ ಏನು ಕ್ವಾಲಿಟಿ ಕೊಡ್ತೀವಿ ಎಜುಕೇಷನ್ದು ಹಂಗೆ ಬೇರೆಯವ್ರು ಯಾರು ಕೂಡ ಅದು ಬರೀ ನಮ್ಮ ಟೀಚರ್ಗಳ ಕಡೆಯಿಂದ ಅಷ್ಟೇ ನಾವು ಪಾಠ ಮಾಡಿಸ್ತೀವಿ ಅಂತ ಅಷ್ಟೇ ಅಲ್ಲ. ಅದೇ ರೀತಿಯಾಗ ಯು ಟು ಹ್ಯಾವ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್. ನಿಮಗೂ ಒಂದು ರೆಸ್ಪಾನ್ಸಿಬಿಲಿಟೀಸ್. ಯಾಕಂತಂದ್ರೆ ಬರೀ ಸರ್ಗಳು ಹೇಳ್ತಾ ಇದ್ದಾರೆ, ನೀವು ಕೇಳ್ಕೊಂಡ್ರಿ, ನೀವು ನೋಟ್ಸ್ ಬರೆದಿರಿ ಅಂತಂದ್ರೆ ಆಗಿಲ್ಲ. ಯಾಕಂತಂದ್ರೆ ಯು ಟು ಫಾಲೋ ಇಟ್ ಅಪ್. ಫಾಲೋ ಮಾಡ್ಕೊಂಡು ಸರ್ಗಳು ಏನು ಹೇಳ್ತಾರೋ ಅಥವಾ ಟೀಚರ್ಸ್ ಏನು ಹೇಳ್ತಾರೋ ಅಥವಾ ಏನು ವರ್ಕ್ ಕೊಡ್ತಿರ್ತಾರೋ ದ್ಯಾಟ್ ಯು ಹ್ಯಾವ್ ಟು ಕಂಟಿನ್ಯೂಲಿ ಪ್ರಾಕ್ಟೀಸ್ ಇಟ್. ನಾನು ನಿಮ್ಗೆ ಇಂಗ್ಲೀಷ್ ಪಾಠ ಕಲಿಸ್ತೀನಿ. ಮೈ ನೇಮ್ ಈಸ್ ಚೇತನ್ ಕಾಳೆ ಅಂತ ನಿಮ್ಗೆ ಇಂಗ್ಲೀಷ್ ಪಾಠ ಕಲಿಸ್ತೀನಿ. ಇನ್ನೂ ಮಟ್ಟ ಅಂತೂ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಆಗಿಲ್ಲ. ಇನ್ನೂ ಒಂದು ಸ್ವಲ್ಪ ಒಂದು ವಾರ ಅಥವಾ 2 ವಾರದ ನಂತರ ವಿಲ್ ಬಿಗಿನ್ ವಿತ್ ದಿ ಆನ್ಲೈನ್ ಕ್ಲಾಸಸ್ ಆರ್ ವಿಡಿಯೋ ಕ್ಲಾಸಸ್ ಸ್ಟಾರ್ಟ್ ಮಾಡಿ. ಆದರೆ ಅನ್ಕತನ ನೀವು ಖಾಲಿ ಕುಂದರ್ಬೋದು. ಈಗಾಗಲೇ ಯು ಮೈಟ್ ಹ್ಯಾವ್ ಗಾನ್ ಥ್ರೂ ಯುವರ್ ಬುಕ್ಸ್. ಸ್ವಲ್ಪ ತೆಗೆದು ನೋಡಿರ್ಬೋದು, ಯಾವ್ಯಾವ ಪುಸ್ತಕ ಅದಾವ ಅಂತಂದ್ರೆ ಅದೆಲ್ಲ ನೋಡಿರ್ಬೋದು. ನೋಡಿದಾಗ ಅನಿಸ್ಬೋದು ಎಷ್ಟು ಡಿಫಿಕಲ್ಟ್ ಐತೆಪ್ಪ ಅಂತಂದು. ಯು ಮೈಟ್ ಫೀಲ್ ಇಂಗ್ಲೀಷ್ ಮೈಟ್ ಬಿ ಕ್ವೈಟ್ ಡಿಫಿಕಲ್ಟ್. ಹಂಗೇನಿಲ್ಲ, ಇಟ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಅಟ್ ಆಲ್. ಇನ್ನು ಸ್ಕೂಲ್ದಾಗ ನಿಮ್ಗೆ ಈಗಾಗಲೇ ಇಂಗ್ಲೀಷ್ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೇಳಿರ್ಬೇಕು. ಐ ನೋ ಆರ್ಟ್ಸ್ ಸ್ಟೂಡೆಂಟ್ಸ್ ಅದು ಸ್ವಲ್ಪ ಸಮಸ್ಯೆಗಳು ಅದಾವೆ. ಯಾಕಂತಂದ್ರೆ ನಮ್ಮ ಸ್ಟೂಡೆಂಟ್ಸ್ ಬಂದವರು ಎಲ್ಲರೂ ಆಗಾಗ ಹೇಳ್ತಿದ್ರು, ಏನಪ್ಪ ಅಂತಂದ್ರೆ ಸರ್ ನಮ್ಗೆ ಇಂಗ್ಲೀಷ್ ಕಲಿಸೋರು ಯಾರೂ ಇರಲಿಲ್ಲ ಅಂತ. ಅಲ್ಲೇ ನೀವು ಒಂದು ಸ್ವಲ್ಪ ಕಷ್ಟದಿಂದ ದಾಟಿದ್ದೀರಿ. ಆದರೆ ಈಗ ಹಂಗಿಲ್ಲ. ಈಗ ನೀವು ಪಾಸ್ ಆಗ್ಬೋದು. ಸ್ವಲ್ಪ ನಿಮ್ಮದು ಪ್ರಯತ್ನ ಇರಬೇಕು. ದೇರ್ ಶುಡ್ ಬಿ ಪ್ರಾಕ್ಟೀಸ್ ಫಾರ್ ಯು ನೀಡ್ ಪ್ರಾಕ್ಟೀಸ್, ಮೋರ್ ಆ್ಯಂಡ್ ಮೋರ್ ಪ್ರಾಕ್ಟೀಸ್. ಮತ್ತು ಬರೀ ಸುಮ್ಮನೆ ಹಂಗೆ ಸರ್ ಏನು ಬರೀತಾರೆ ಏನು ಹೇಳ್ತಾರೆ ಅಂತ ನೀವು ಬರ್ಕೊಂಡು ಹೋಗಬೇಡ್ರಿ. ಅದು ಏನೈತಿ ಏನಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಂದವರು ಆರ್ಟ್ಸ್ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದಿ ಟೈಮ್ ಅವ್ರು ಇಲ್ಲಿ ಬಂದು ಹೇಳಕ್ಕೆ ಫಸ್ಟ್ ಟೈಮ್ ಅದು ಎಕ್ಸಾಮ್ ಕೂತು ಹೇಳಕ್ಕೆ ಭಾಳ ಸಲ ಅವ್ರಿಗೆ ಮಾರ್ಕ್ಸ್ ಸರಿನೇ ಸಿಗ್ತಿರಲಿಲ್ಲ. ಎಸ್ಪೆಷಲಿ ಇಂಗ್ಲೀಷ್ ಅಂತಂದ್ರೆ ಸಮಸ್ಯೆ. ಓಕೆ ಸಬ್ಜೆಕ್ಟ್ ಏನು ತೊಂದರೆ ಇಲ್ಲ. ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಇಂಗ್ಲೀಷ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಓಕೆ ಎಲ್ಲ ಸಬ್ಜೆಕ್ಟ್ದಾಗ ಅವರು 80 to 90 ಮಾರ್ಕ್ಸ್ ಹೋಗ್ತಾರೆ. ಆದರೆ ಇಂಗ್ಲೀಷ್ದಲ್ಲಿ ಬರೀ ಜಸ್ಟ್ ಪಾಸ್ ಆಗಬೇಕಾದ್ರೆ ಸಮಸ್ಯೆ ಬಂದಿದೆ. ಮತ್ತು ಯಾವ ಹುಡುಗರು ಅದು ಇಂಗ್ಲೀಷ್ ಬಂದು ನಿಗ್ಲೆಕ್ಟ್ ಮಾಡ್ತಾರೆ, ಹೋಗಲಿ ಬೇಡಪ್ಪ ಏನಕ್ಕೆ ಆಗೋದಕ್ಕಂತ ಬಿಡ್ತಾರೆ, ಮತ್ತು ಲಾಸ್ಟ್ ನೋಡೋಣ ಅಂತ ಬಿಡ್ತಾರಲ್ಲ, ಡೆಫಿನೆಟ್ಲಿ ಹೇಳ್ತೀನಿ ಅವರಿಗೆ ಮುಂದೆ ಯಶಸ್ವಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಉಳಿಕೆ ಸಬ್ಜೆಕ್ಟ್ದಾಗ ಎಲ್ಲರಿಗೆ 80, 90, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಇತಿಹಾಸ ಆಗಲಿ, ಅರ್ಥಶಾಸ್ತ್ರ ಆಗಲಿ ಈ ಥರದಾಗ ಸಾಕಷ್ಟು ಮಾರ್ಕ್ಸ್ ಬಂದು ಬಿಟ್ಟಿರ್ತಾರೆ. ಆದರೆ ಇಂಗ್ಲೀಷ್ನಲ್ಲಿ ಫೇಲ್ ಆಗಿದ್ದಕ್ಕೆ ಅವರು ಸತತವಾಗಿ ಪ್ರಯತ್ನ ಪಡ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ನೀವು ಇಂಗ್ಲೀಷ್ ಸ್ಟಾರ್ಟಿಂಗಿಂದ ಪ್ರಯತ್ನ ಮಾಡ್ಕೋತಿದ್ದೀರಿ, ನೀವು ಸ್ಟಾರ್ಟಿಂಗಿಂದ ಟಚದಲ್ಲಿ ಇದ್ದೀರಿ ಅಂತಂದ್ರೆ ಯು ವಾಂಟ್ ಫೈಂಡ್ ಇಟ್ ಡಿಫಿಕಲ್ಟ್. ಇಲ್ಲಿ ಬಂದು ಹುಡುಗರಿಗೆಲ್ಲ ಮೊದಲು ಸ್ಟಾರ್ಟಿಂಗ್ ಭಾಳ ಡಿಫಿಕಲ್ಟ್ ಇತ್ತು. ಆದರೆ ಬರ್ಬರ್ತಾ ಬೈ ದ ಟೈಮ್ ದೇ ಕ್ರಾಸ್ PUC ಸೆಕೆಂಡ್ ಇಯರ್ ದಾಟುವರೆಗೆ ದೇ ಅಚೀವ್ಡ್ ದಿ ಹೈಯೆಸ್ಟ್ ರ್ಯಾಂಕಿಂಗ್. RTI ಕೇಳಿರ್ಬೋದು. ಶಿ ಸ್ಟುಡ್ ಫಸ್ಟ್ ದಿ ಕಾಲೇಜ್ 94% ಮಾಡ್ಕೊಂಡು. ಸೊ ಆಲ್ಸೋ ಬೇಸೂರ್ ಅಂತ ಅವನು ಸಕಟ ಬೇಡ್ಸೂರ್ನು ಈ ಆಲ್ಸೋ ಡಿಡ್ ವೆರಿ ವೆಲ್. ಅವನು ಚಲೋ ಮಾಡ್ಕೊಂಡ. ದೇ ಹ್ಯಾವ್ ಸ್ಟ್ಯಾಂಡ್ ತಾಲೂಕು ಲೆವೆಲ್ 7th ರ್ಯಾಂಕಿಂಗ್ ಬಂದ. ಸೊ ಈ ರೀತಿಯಾಗ ನೀವು ಡೆವಲಪ್ ಮಾಡ್ಬೋದು. ಇಂಗ್ಲೀಷ್ ನಿಗ್ಲೆಕ್ಟ್ ಮಾಡಿದಷ್ಟು ನಿಮ್ಗೆ ಸಮಸ್ಯೆ ಆಗ್ತದೆ. ಯಾಕಂತಂದ್ರೆ ನೀವು ಉಳಿಕೆ ಎಲ್ಲ ಸಬ್ಜೆಕ್ಟ್ದಾಗ 80-90% ಮಾರ್ಕ್ಸ್ ಮಾಡುವಾಗ ಇಲ್ಲಿ ಇಂಗ್ಲೀಷ್ ನೀವು ನಿಗ್ಲೆಕ್ಟ್ ಮಾಡಿರಿ ಅಂತಂದ್ರೆ ಅದು ಒಂದೇ ಸಬ್ಜೆಕ್ಟ್ ಫೇಲ್. ಆ ಒಂದು ಸಬ್ಜೆಕ್ಟ್ ಫೇಲ್ ಅಂತಂದ್ರೆ ಏನು ಎಲ್ಲದರಲ್ಲೇ ಫೇಲ್ ಆಗುತ್ತೆ. ನಮ್ಮಲ್ಲಿ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ನಾವು ಮಾಡ್ಕೋತೀವಿ. ಯಾಕೆ ಸ್ಟ್ರಿಕ್ಟ್ ಮಾಡ್ತೀವಿ ಅಂತಂದ್ರೆ ಓನ್ಲಿ ಬಿಕಾಸ್ ಸೊ ದ್ಯಾಟ್ ಯು ಕ್ವಾಲಿಫೈ ಇನ್ ದಿ ಸೆಕೆಂಡ್ ಇಯರ್ ಎಕ್ಸಾಮ್ದಾಗ ನೀವು ಸರಳವಾಗಿ ದಾಟ್ಕೋಬೇಕು ಅಂತ.
ನಾವು ಲೂಸ್ ಆಗಿಬಿಟ್ಟಿವಿ ಅಂತ ನಿಮ್ಗೆ ಈಗ ಖುಷಿ ಆಗ್ತೀರಿ, ನಾ ಪಾಸ್ ಆಗಿ ಪಿ ಯು ಸಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ನಿಮ್ಮ ರಿಸಲ್ಟ್, ಸೆಕೆಂಡ್ ಇಯರ್ ರಿಸಲ್ಟ್ ನಿಂತು ಅಂತಂದ್ರೆ ಅದು ಇಂಗ್ಲೀಷ್ ಕಾರಣ ನಿಂತು ಅಂತಂದ್ರೆ 2 ವರ್ಷ 3 ವರ್ಷ ಅದು ದಾಟಂಗಿಲ್ಲ. ಸೊ ದಿಸ್ ಈಸ್ ಯುವರ್ ಗೋಲ್ಡನ್ ಅಪರ್ಚುನಿಟಿ. ಯಾಕೆ ಗೋಲ್ಡನ್ ಅಪರ್ಚುನಿಟಿ ಅಂತಂದ್ರೆ ಈಗ ನಿಮ್ಮ ಕಲಿಯೋಕೆ ಅವಕಾಶ ಐತಿ, ಕಲಿಯೋಕೆ ಸಾಕಷ್ಟು ಟೈಮ್ ಐತಿ. ಆಮೇಲೆ ಏನಾದರೂ ಸಮಸ್ಯೆ ಬಂತಂತಂದ್ರೆ ಸಮಸ್ಯೆ ಬಂದಾಗ ನೀವು ಬೇಕಾದ್ರೆ ಏನು ಮಾಡ್ಬೋದು, ನನಗೆ ಬಂದು ಕೇಳ್ಬೋದು. ಏನೋ ಸಮಸ್ಯೆ ಬರೋದು, ಓದೋದ್ರದಾಗ ಡಿಫಿಕಲ್ಟಿ, ತಿಳಿಯೋದ್ರದಾಗ ಡಿಫಿಕಲ್ಟಿ, ಈಗ ಏನಾದರೂ ಸಮಸ್ಯೆ ಬಂದು ಅಂತಂದ್ರೆ ಕೇಳ್ಬೋದು, ಕೇಳ್ಕೊಂಡು ಅಭ್ಯಾಸ ಮಾಡ್ಬೋದು. ಅಭ್ಯಾಸ ಮಾಡ್ಕೊಂಡು ನೀವು ದಾಟ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನೀವು ಒಮ್ಮೆನೋ ಫೇಲ್ ಆಗಿರಿ, ಆಮೇಲೆ ಮತ್ತೊಂದು ಪರೀಕ್ಷೆ ಕಟ್ಟಕ್ಕೆ ಹೋಗಿರಿ, ಅವಾಗ ನೀವು ಕೇಳಕ್ಕೆ ಯಾರು ಇರೋಂಗಿಲ್ಲ, ನಿಮಗೆ ನೀವು ಓದ್ಕೊಂಡು ಪಾಸ್ ಆಗೋದು ಭಾಳ ಕಷ್ಟ. ಸೊ ದ್ಯಾಟ್ ಈಸ್ ವೈ ಆಲ್ ದಿಸ್ ಇಸ್ ಎ ಗೋಲ್ಡನ್ ಅಪರ್ಚುನಿಟಿ, ಒಂದು ಸುಂದರವಾದ ಅವಸರ. ಸೊ ಡೋಂಟ್ ಲೀವ್ ಇಟ್. ಈಗಿಂದ ನೀವು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿ. ನಮ್ಮ ಇಂಗ್ಲೀಷ್ ಬ್ರಿಡ್ಜ್ ಕೋರ್ಸಲ್ಲಿ ಏನೂ ಇಲ್ಲ. ಬ್ರಿಡ್ಜ್ ಕೋರ್ಸ್ ಅಂತಂದ್ರೆ ಏನೋ ನೀವು ಇಷ್ಟು ದಿವಸ ಮಟ್ಟ ಏನೇನು ನಿಮ್ಮ ಶಾಲೆಯಲ್ಲಿ ಕಲ್ತೀರಿ ಅದ ಒಂದು ಸ್ವಲ್ಪ ಮನವಾಗಿ ಯೋಚಿಸ್ಬೋದು, ಎಸ್ಪೆಷಲಿ ಗ್ರಾಮರ್. ಯಾಕಂದರೆ ಟೆಕ್ಸ್ಟ್ ಅಂತೂ ಏನು ಇಂಪಾರ್ಟೆಂಟ್ ಆಗಿಲ್ಲ, ಸ್ಕೂಲ್ನಲ್ಲಿ ಟೆಕ್ಸ್ಟ್ ಅಲ್ಲಿಗೆ ಮುಗೀತು. ಗ್ರಾಮರ್ ಏನೈತೆ ಶಾಶ್ವತವಾಗಿ ಇರುತ್ತೆ. ಈಗಿನ ಗ್ರಾಮರ್ ಇರೋದು ಅದೇ ಶಾಶ್ವತ. ನಿಮ್ಮ ಸ್ಕೂಲ್ನಾಗ ಏನಿತ್ತು ಅದು ಗ್ರಾಮರ್ ಈಗಿನೂ ಕಂಟಿನ್ಯೂ. ಅದಕ್ಕಿಂತ ಮೊದಲು ಲೆಟ್ ಅಸ್ ಕಮ್ ಟು ದಿ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಆರ್ಟ್ಸ್ ಸ್ಟೂಡೆಂಟ್ಸ್. ಇಂಗ್ಲೀಷ್ದಾಗ ಏನು ಸಮಸ್ಯೆ ಅವರಿಗೆ ಬರ್ತೈತಿ ಅದು ನೋಡೋಣ. ಮೋಸ್ಟ್ ಆಫ್ ದಿ ಟೈಮ್ ಐ ಹ್ಯಾವ್ ಗಾನ್ ಥ್ರೂ ದಿಯರ್ ರೈಟಿಂಗ್ಸ್. ಈ ರೀತಿ ನೀವೆಲ್ಲರೂ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟರು, ಹುಡುಗರು ಕನ್ನಡದಲ್ಲಿ ತುಂಬಿದ್ದಾರೆ, ಒಬ್ಬರು ಇಂಗ್ಲೀಷ್ದಲ್ಲಿ ತುಂಬಿದ್ದಾರೆ. ಅಲ್ಲಿ ನೋಡುವಾಗ ತಮ್ಮ ಹೆಸರು ಯಾವ ರೀತಿಯಾಗಿ ಬರೀತಾರೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿ ಅಂತಂದ್ರೆ ದೇ ರೈಟ್ ದೇರ್ ನೇಮ್. ಸ್ಪೆಲ್ಲಿಂಗ್ ಮೈಟ್ ಬಿ ರೈಟ್, ಸ್ಪೆಲ್ಲಿಂಗ್ ಕರೆಕ್ಟ್ ಬರೀಬೋದು, ಆದರೆ ಸ್ಪೆಲ್ಲಿಂಗ್ಸ್ನಾಗ ಯಾವ ಫಾಂಟ್ ತೊಗೋತಾರೆ ಅದು ಫಸ್ಟ್ ಲೆಟ್ರು ಸೆಕೆಂಡ್ ಲೆಟ್ರು ಹೆಂಗೆ ತೊಗೋತಾರೆ. ಅವ್ರ ಹೆಸರು ರಮೇಶ್ ಅಂತ, RAMESH. ದಿಸ್ ಇಸ್ ಕರೆಕ್ಟ್. ಆದರೆ ಒಬ್ಬೊಬ್ರು ಹೆಂಗೆ ಬರೆದಿರ್ತಾರೆ ರಮೇಶ್ RAM ಕ್ಯಾಪಿಟಲ್ ಹಿಂಗೆ ಮಾಡಿ. ಯಾಕಿದು? Why is this mistake? ಇಲ್ಲಿ ಸಣ್ಣ ಬರಬೇಕು. ಯಾಕೆ ಇಂಥದ್ದಾಗ್ತೈತೆ ಅಂತಂದ್ರೆ ಬಿಕಾಸ್ ದೇ ಡು ನಾಟ್ ಹ್ಯಾವ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಿರಂಗಿಲ್ಲ ಅವರು. ಸಾಕಷ್ಟು ಸಲ ನಾವು ಏನೋ ಒಂದು ಸ್ವಲ್ಪ ಇಂಗ್ಲೀಷ್ ಪುಸ್ತಕ ಸರ್ಗೋ ಏನೋ ಹೆಲ್ಪ್ ಮಾಡಿ ಅಕ್ಷರ ಇರ್ಬೋದು, ಅಥವಾ ನಿಮ್ಮ ಸ್ಕೂಲ್ ಒಳಗೆ ಹೆಂಗೆ ನೀವು ಏನು ಪಾಸ್ ಆಗಿದೆ ಅದು ನಿಮ್ಗೆ ಗೊತ್ತಿರ್ಬೋದು, ಅಥವಾ ಅದು ನೀವು ಮಾರ್ಕ್ಸ್ ಪಡೆದಿದ್ದು ಖಚಿತವಾಗಿ ನಿಮ್ದೇ ಇದೆ ಅಂತ ಹೇಳೋಕ್ಕಾಗಲ್ಲ. ಯು ನೋ ಇಟ್ ಮಚ್ ಮೋರ್ ಬೆಟರ್, ಯು ನೋ ಇಟ್. ಸೊ ಇಂಥ ಮಿಸ್ಟೇಕ್ ಯಾಕೆ ಆಗ್ತದೆ? They do not know when to make use of capital, they do not know when to make use of small letters, because you do not have the idea of the basic alphabets. ಇದ್ರದ್ದು ನಿಮ್ಗೆ ಐಡಿಯಾ ಇಲ್ಲ. ಕ್ಯಾಪಿಟಲ್ಸ್ ಸ್ಟಾರ್ಟ್ ಆಗೋದು ಇಲ್ಲ. ನೀವು ಈಗಾಗಲೇ ಯು ಆರ್ ಟೋಲ್ಡ್ ಟು ಮೇಕ್ ಯೂಸ್ ಆಫ್ ಸ್ಮಾರ್ಟ್ಫೋನ್. ಇನ್ನು ಮುಂದಂತೂ ನೀವು ಸ್ಮಾರ್ಟ್ಫೋನ್ ಯೂಸ್ ಮಾಡಿರ್ಬೇಕು. ಈಗ ಸದ್ಯಕ್ಕಂತೂ ಸ್ಮಾರ್ಟ್ಫೋನ್ ಯೂಸ್ ಮಾಡಿ. ನೀವು ಸ್ಮಾರ್ಟ್ಫೋನ್ನಲ್ಲಿ ಒಂದು ಕೆಲಸ ಮಾಡಬೇಕು. ಆಲ್ ದಿ ಕ್ಯಾಪಿಟಲ್ ಲೆಟರ್ಸ್ ಆಫ್ ಇಂಗ್ಲೀಷ್ ಅವು ಯಾವುದಾವ ಎ ಹಿಡ್ಕೊಂಡು ಝೆಡ್ ಮಟ್ಟ ಎಲ್ಲ ನೋಡಿ. ಎ ಹೆಂಗೆ ಬರೀತಾರೆ, ಬಿ ಹೆಂಗೆ ಬರೀತಾರೆ, ಸಿ ಹೆಂಗೆ ಬರೀತಾರೆ, ಡಿ ಹೆಂಗೆ ಬರೀತಾರೆ. ನೀವು ಒಂದು 10 ಸಲ ಬಿಟ್ಟು 20 ಸಲ ಬರೋದು ಪ್ರಾಕ್ಟೀಸ್ ಮಾಡಿ. ಯಾಕಂತಂದ್ರೆ ನಿಮ್ಗೆ ವೆನ್ ಯು ಡು ನಾಟ್ ನೋ ದಿ ಲೆಟರ್ಸ್ ಇಟ್ಸೆಲ್ಫ್, ಲೆಟರ್ಸ್ ಗೊತ್ತಿಲ್ಲ ಅಂತಂತಂದ್ರೆ ನೀವು ಸೆಂಟೆನ್ಸ್ ಬರೆಯುವಾಗ ಖಚಿತವಾಗಿ ತಪ್ಪಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದನ್ನು ಹಿಂದೆ. ಯಾಕಂದ್ರೆ ಒಮ್ಮೊಮ್ಮೆ ನಿಮ್ಗೆ ಗುರುತ ಇರೋಂಗಿಲ್ಲ, ಅದು ಯಾವುದು ಶಬ್ದದಲ್ಲಿ ಯಾವ ಅಕ್ಷರ ಉಪಯೋಗಿಸೋದು ಅಂತ ನೋಡಿ ಇದನ್ನು ಗುರುತಿರಂಗಿಲ್ಲ. ಅದಕ್ಕೆ ಬೇಸಿಕ್ಕಾಗಿ ನೀವು ಆಲ್ ದಿ ಕ್ಯಾಪಿಟಲ್ ಲೆಟರ್ಸ್ ಎ ಇಂದ ಝೆಡ್ ಮಟ್ಟಿಗೆ ಏನೈತಿ ಇದೆಲ್ಲ ನೋಡ್ಬೋದು. ಅದೊಂದು ಸ್ಮಾಲ್ ಲೆಟರ್ಸ್ ಎ ಹಿಡ್ಕೊಂಡು ಝೆಡ್ ವರೆಗೆ ಇದು ಸೆಪರೇಟ್ ನೋಡಿ. ಬಿಕಾಸ್ ಎಸ್ಪೆಷಲಿ ದಿ ಆರ್ಟ್ಸ್ ಸ್ಟೂಡೆಂಟ್ಸ್ ದಿ ಡು ನಾಟ್ ನೋ ಯಾವ ರೀತಿಯಾಗಿ ಬರೆಯೋದಂತಂದು ಗೊತ್ತಿಲ್ಲ ಅವರಿಗೆ. ಇನ್ನು ಮಟ್ಟ ಡಿಫಿಕಲ್ಟಿ ಬಿ ಹಿಂಗೆ ಬರುತ್ತೆ ಅಥವಾ ಹಿಂಗೆ ಬರುತ್ತೆ. ದಿ ಡು ನಾಟ್ ನೋ ಹೌ ಟು ರೈಟ್ ಬಿ, ಡಿಫ್ರೆನ್ಸ್ ಗೊತ್ತಿಲ್ಲ, ಇದು ಬಿ ಇದು ಡಿ. ಇಂಥ ಮೆನಿ ಪ್ರಾಬ್ಲಮ್ಸ್ ಆರ್ ದೇರ್. ನಾಟ್ ಓನ್ಲಿ ವಿತ್ ಇಂಥ ಶಬ್ದಗಳು ಅಷ್ಟಲ್ಲ, ಎಮ್ ಬರೆಯೋದಾಗಲಿ ಅಥವಾ ಎನ್ ಬರೆಯೋದಾಗಲಿ, ಪಿ ಬರಿಬೇಕಾದ್ರೆ ಅದು ಪಿಗೆ ಈ ಕಡೆ ಮಾಡಬೇಕು ಅಥವಾ ಈ ಕಡೆ ಮಾಡಬೇಕು, ಪಿ ತಿಳಿಯಂಗಿಲ್ಲ.
ಟಿ ಯಾವ ರೀತಿ ಬರೀತಾರೆ ಭಾಳಷ್ಟು ಮೀನಿಂಗ್ ಬರ್ತಾರೆ ಹೇಳಿದ್ರೆ ಎಲ್ಲವರಿಗೆ ಯಾಕೆ ವಿ ಡು ನಾಟ್ ಹ್ಯಾವ್ ದಿ ನಾಲೆಜ್ ಆಫ್ ದೀಸ್ ಲೆಟರ್ಸ್. ಸೊ ಐ ರಿಕ್ವೆಸ್ಟ್ ಯು, ನಿಮ್ಗೇನು ರಿಕ್ವೆಸ್ಟ್ ಅಪ್ಪ ಅಂತಂದ್ರೆ ಸ್ವಲ್ಪ ನಿಮ್ಮ ಕಡೆ ಅಂಕಲ್ಪಿ ಅದು ಕನ್ನಡ ಇಂಗ್ಲೀಷ್ ಅಂಕಲ್ಪಿ ಇತ್ತು ತೆಗೀರಿ ನೋಡ್ರಿ. ಎ ಬಿ ಸಿ ಡಿ ಯಾವ ರೀತಿ ಬರೀತಾರೆ, ಪಿ ಹ್ಯಾಂಗ್ ಬರ್ತೈತಿ, ಹೌ ಟು ರೈಟ್ ಪಿ, ಹೌ ಟು ರೈಟ್ ಕ್ಯೂ. ಹುಡುಗರು ಆರ್ ಸಕಟ್ ಹಿಂಗೆ ಬರ್ದಿರ್ತಾರೆ. ದೇ ಡು ನಾಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಎಸ್ ಹಿಂಗೆ ಬರುತ್ತೆ ಅಥವಾ ಹಿಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ನಾವು ಬೋರ್ಡ್ ಮೇಲೆ ನೋಟ್ಸ್ ಬರ್ದಿರ್ತೀವಿ ಅಂತ ತಕ್ಷಣ ಸುಮ್ಮನೆ ಅದು ಕಾಪಿ ಮಾಡ್ತಾರೆ. ಕಾಪಿ ಮಾಡೋಕ್ಕಿಂತ ಬಾಯಿಗೆ ಬಾಯಿ ಎರಡು ಸ್ಟಡಿ, ಹಂಗೆ ಅದ್ರ ಜೊತೆಗೆ ನೀವು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಬರ್ತಾ ಇಲ್ಲ 10 ಸಲ ಬರೆಯಿರಿ. ಯಾವುದೋ ಒಂದು ವರ್ಡ್ ಶಬ್ದದ್ದು ಸ್ಪೆಲ್ಲಿಂಗ್ ಬರೋದಿಲ್ಲ ಅಂತಂದ್ರೆ ನೀವಾಗೇ ರಫ್ ಒಂದು 10 ಸಲ ಸ್ಪೆಲ್ಲಿಂಗ್ ಬರೆಯಿರಿ, ಪ್ರಾಕ್ಟೀಸ್ ಮಾಡಿ. ಈಗ ನೀವು ಸಣ್ಣ ಮಕ್ಕಳಲ್ಲ, ಸ್ಕೂಲಲ್ಲಿ ನಿಮ್ಗೆ ಸರ್ಗಳು ಬೈದು ಪಡೆದು ಅಥವಾ ಸ್ಕೇಲ್ ಹಿಡ್ಕೊಂಡು ಹೇಳ್ತಿದ್ರು. ಈಗ ಹಾಗೆಲ್ಲ ಆ್ಯಟ್ ಯು ಹ್ಯಾವ್ ಟು ಲರ್ನ್ ಬೈ ಸೆಲ್ಫ್. ಶಾಲೆ ಮುಗಿದು ನೀವು ಒಂದು ಇಂಚು ಮೇಲೆ ಇರಾತ್ರಿ ಕಾಲೇಜ್ದಾಗ ನೀವಾಗಿ ಓದೋದು ಪ್ರಾಕ್ಟೀಸ್ ಮಾಡ್ಕೋಬೇಕು, ತಿಳ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಬೇಕು. ಸರ್ಸ್ ಆರ್ ಆಲ್ವೇಸ್ ದೇರ್ ಟು ಗೈಡ್ ಯು. ಸರ್ಸ್ ಆರ್ ಆಲ್ವೇಸ್ ದೇರ್ ಟು ಗೈಡ್ ಯು. ಇದು ತಪ್ಪೈತಿ, ಇದು ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಕು. ಈ ರೀತಿದಾಗ ನೀವು ಕಲ್ತ್ಕೋಬೇಕಾಗುತ್ತೆ. ಏನೋ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಇದು ಮಾರ್ಕ್ಸ್ ಕೊಡ್ತಾರೆ, ಚಲೋ ಬರೆದಷ್ಟು ಮಾರ್ಕ್ಸ್ ಕೊಡ್ತಾರೆ, ಇದು ನೀವು ನಿಮ್ಮ ಹತ್ರ ಐಡಿಯಾ ಇರ್ತೈತಿ, ನೀವು ಓದಿರ್ತೀರಿ. ಭಾಳ ಸಲ ಏನಾಗಿರ್ತೈತಿ ನಮ್ಮ ಆರ್ಟ್ಸ್ ಹುಡುಗರ ಜೊತೆಗೆ ಅಂತಂತಂದ್ರೆ ಪಾಠದ ಬಗ್ಗೆ ಎಲ್ಲನೂ ತಿಳುವಳಿಕೆ ಇರ್ತೈತಿ. ಆದ್ರೆ ಆ ಪಾಠದಾಗ ಏನು ತಿಳಿದಿರ್ತೈತಿ ಅದು ಇಂಗ್ಲೀಷ್ನಾಗ ಬರೀಬೇಕಾದ್ರೆ ಭಾಳ ಕಷ್ಟ ಬರುತ್ತೆ. ಇಂಗ್ಲೀಷ್ನಾಗ ಅದು ವಿಚಾರಗಳು ಬರೀಬೇಕಾದ್ರೆ ಭಾಳ ಕಷ್ಟ. ಅದೇ ನಾನು ಏನು ಕಲಿಸಿನಪ್ಪ ಅಂತಂತಂದ್ರೆ ನಾನು ಕನ್ನಡದಾಗ ಬರೀರಿ ಅಂತಂತಂದ್ರೆ ನೀವೆಲ್ಲರೂ ಪಟ್ಟಾಗಿ ಆನ್ಸರ್ ಬರುತ್ತೆ ಅನಿಸ್ತದೆ. ಆದರೆ ಇಂಗ್ಲೀಷ್ನಾಗ ಬರೀಬೇಕಾದ್ರೆ ಸಮಸ್ಯೆ. ಯಾಕಿದು? ದೇರ್ ಇಸ್ ನೋ ಪ್ರಾಕ್ಟೀಸ್. ದೇರ್ ಇಸ್ ನೋ ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟೀಸ್ ಇರಂಗಿಲ್ಲ. ಮತ್ತು ನಾನು ಸಾಕಷ್ಟು ಸಲ ಹೇಳ್ತೀನಿ, ನೀವು ಒಂದು 2 ಸಲ ಬರೀರಿ, 3 ಸಲ, ನೀವು 3 ಸಲ 10 ಸಲ ಬರ್ದಿರ್ತೀರಿ. ಖರೆ ಅದ್ರೊಳಗೆ ತಿಳುವಳಿಕೆ ಎಷ್ಟು ಬಂದಿರ್ತೈತಿ ನಿಮ್ಗೆ ಏನೋ ತಿಳ್ಕೊಂಡ್ರೆ ಸರ್ ಇದು ಆನ್ಸರ್ 10 ಸಲ ಬರೀ ಅಂದರು 10 ಸಲ ಬರ್ತೀವಿ. ಇಟ್ ಈಸ್ ನಾಟ್ ಲೈಕ್ ಒಂಥರ ಟ್ರೈನಿಂಗ್, ಇತರ ಟ್ರೈನಿಂಗ್ ಅಲ್ಲ. ಈಗ ನಾವು ಗಿಣಿ ಹೆಂಗೆ ಇರ್ತೈತಲ್ಲ ಒಂದ ಮಾತು ಓದೋದು ಕೂತಿರ್ತೈತಿ, ಹಂಗಲ್ಲ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತಂತಂದ್ರೆ ಆ ಗಿಣಿನೂ ಬರೀ ಗುಡ್ ಮಾರ್ನಿಂಗ್ ಅಂತಾರೆ. ಅದಕ್ಕೆ ಏನೂ ಗೊತ್ತಿರಂಗಿಲ್ಲ. ಗುಡ್ ಮಾರ್ನಿಂಗ್ ಅಂತಂದ್ರೆ ಏನು, ಯಾಕೆ ಅನ್ಬೇಕು, ಯಾವಾಗ ಅನ್ಬೇಕು, ಎಂಥ ಸಮಯದಾಗ ಅನ್ಬೇಕು ಅನ್ನೋದು ಗೊತ್ತಿಲ್ಲ. ಈ ರೀತಿದಾಗ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್. ತಿಳ್ಕೋಬೇಕು ಏನು ಬರೆಯಾಕತ್ತೀನಿ, ಯಾಕೆ ಬರೆಯಾಕತ್ತೀನಿ, ಸರ್ ಆನ್ಸರ್ ಕೊಟ್ಟಿದ್ರದಾಗ ಏನೇನು ಐತಿದ್ದು, ಅಥವಾ ಆ ಸರ್ ಕೊಟ್ಟಿದ್ದ ಆನ್ಸರ್ ಅದ ರೂಪದಾಗ ಬರೀಬೇಕು ಅಥವಾ ನೀವಾಗಿ ತಿಳ್ಕೊಂಡು ಬರೀಬೇಕು. ಆರ್ಟ್ಸ್ದಾಗ ಇದು ದೊಡ್ಡ ಸಮಸ್ಯೆ. ಕಾಮರ್ಸ್ ಸ್ಟೂಡೆಂಟ್ಸ್ ಆಗಲಿ, ಸೈನ್ಸ್ ಸ್ಟೂಡೆಂಟ್ಸ್ ಆಗಲಿ, ಅವ್ರಿಗೆ ಒಂದು ಪಾಠ ತಿಳಿದಿರ್ತೈತಿ, ಅದ್ರ ಮ್ಯಾಗ ನೀವು ಏನು ಕೇಳಿದ್ರೆ ಅವ್ರಿಗೆ ತಿಳಿದ ನಿಮ್ಗೆ ಕನ್ನಡ ಹೆಂಗೆ ಎಷ್ಟು ಸುಲಭವಾಗಿ ನೀವು ಬರೀತೀರಿ ಅದೇ ರೀತಿಯಾಗಿ ಇಂಗ್ಲೀಷ್ ಬರೆಯಬೇಕು. ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ನಮ್ಮ ಹುಡುಗರಿಗೆ ಸಮಸ್ಯೆ ಐತಿಲ್ಲ ಅಂತಿಲ್ಲ, ಅವರಿಗೆ ಸರಿಯಾಗಿ ಕೇಳಿದ್ರಂಗಿಲ್ಲ ಅಥವಾ ಸಣ್ಣಗಿದ್ದಾಗಿಂದ ಇಂಗ್ಲೀಷ್ನಲ್ಲಿ ಅವರಿಗೆ ತಿಳಿಸಿರಂಗಿಲ್ಲ. ದಟ್ ಈಸ್ ಎ ಪ್ರಾಬ್ಲಮ್. ಬಟ್ ದಿಸ್ ಈಸ್ ದ ಟೈಮ್ ಟು ಕ್ಯೂರ್ ಅಪ್ ಯುವರ್ ಪ್ರಾಬ್ಲಮ್. ನಿಮ್ಮ ಸಮಸ್ಯೆಗಳು ಏನದಾವಲ್ಲ ಈಗ ನೀವು ಸಾಲ್ವ್ ಮಾಡ್ಕೋಬೇಕು. ಅದಕ್ಕೆ ಇವತ್ತಿಂದ ನೀವು ಏನು ಮಾಡ್ರಪ್ಪ ಅಂತಂದ್ರೆ 1, 2 or 3 pages ಆಫ್ ರೈಟಿಂಗ್. ಈಗಾಗಲೇ ನಿಮ್ಮ ಸೀನಿಯರ್ಸ್ ಕಡೆಯಿಂದ ಟೆಕ್ಸ್ಟ್ ಬುಕ್ ತಗೋರಿ. ಒನ್ ಈಸ್ ವರ್ಕ್ ಬುಕ್, ಒನ್ ಈಸ್ ಟೆಕ್ಸ್ಟ್ ಬುಕ್ ತಗೋರಿ. ಅವ್ರ ಕಡೆ ಇನ್ನೊಂದ್ರೆ ನೋಟ್ಸ್ ಇದ್ದೊಂದ್ರೆ ತಗೋರಿ. ತೊಗೊಂಡು ಈಗಾಗಲೇ ಅವ್ರು ಯಾರು ಸೆಕೆಂಡ್ ಇಯರ್ಗೆ ಬಂದಾರ, ಫಸ್ಟ್ ಇಯರ್ ಅವ್ರ ಕಡೆ ಟೆಕ್ಸ್ಟ್ ಬುಕ್ ತಗೋರಿ. ಯು ಡೂ ಒನ್ ಥಿಂಗ್, ಡೈಲಿ 2 or 3 pages ಆಫ್ ರೈಟಿಂಗ್ ಮಾಡುವಾಗ ನಾನು ಸಾಕಷ್ಟು ಸಲ ನೋಡಿದ್ದೀನಿ. ಏನಾಗ್ತೈತಿ ನಮ್ಮ ಹುಡುಗರು ರೈಟಿಂಗ್ ಮಾಡುವಾಗ ಅಂತಂದ್ರೆ if this is the line, ಈ ರೀತಿ ಏನು ಬರೀಬೇಕು. ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಬರೀಬೇಕು. ಲ್ಯಾಂಗ್ವೇಜ್ ಅಂತ ಬರೀಬೇಕಾದ್ರೆ ಹೆಂಗೆ ಬರೀತಾರೋ
ಇಲ್ಲಿ ಎಲ್ ಅಂತ ನೀವು ಬರಬೇಕು. ಇಷ್ಟು ಇಲ್ಲೊಂದು ಹಾಫ್ ಲೈನ್ ಇಮೇಜ್ನಲ್ಲಿ ಹಾಫ್ ಲೈನ್ ಇರಬೇಕು. ಎಲ್ ಎ ಎನ್ ಜಿ ಯು ಎ ಜಿ ಇ ಈ ರೀತಿಯಾಗಿ ಬರಬೇಕು. ಅವಾಗ ಸುಂದರವಾಗಿ ಕಾಣಿಸ್ತೈತಿ, ಕರೆಕ್ಟ್ ಕಾಣಿಸ್ತದೆ. ನಮ್ಮ ಹುಡುಗರು ಬರೆಯೋದು ಹೆಂಗಪ್ಪ ಅಂತಂದ್ರೆ ಅಂದ್ರೆ ಏನು ಮಾಡ್ತಾರೋ ಈ ರೀತಿಯಾಗಿ, ಅಥವಾ ಫಾಂಟ್ಸ್ ಕರೆಕ್ಟ್ ಆಗಂಗಿಲ್ಲ, ಹಿಂಗ A1 ರನ್ನಿಂಗ್ ಅದ, ಈ ರೀತಿಯಾಗಿ ಮಾಡ್ತೀವಿ. ಇಲ್ಲಿ ಸಿಮೆಂಟಿಕಲ್ ಆಗಿ ಹೋಗಂಗಿಲ್ಲ. ನಿಮ್ಮ ಒಂದು ಮೇಲೆ ಒಂದು ಕೆಳಗೆ ಯಾವ್ದು ಮೇಲೆ ಇರಬೇಕು, ಯಾವ್ದು ಕೆಳಗೆ ಇರಬೇಕು. ಫಾಂಟ್ಸ್ ಒಮ್ಮೊಮ್ಮೆ ರನ್ನಿಂಗ್ನಾಗ ಈ ಫಾಂಟ್ಸ್ ಯೂಸ್ ಮಾಡ್ತೀವಿ, ಒಮ್ಮೊಮ್ಮೆ ಸ್ಟ್ಯಾಂಡಿಂಗ್ ಯೂಸ್ ಮಾಡ್ತೀವಿ. ನೀವು ಫಾಂಟ್ಸ್ ಯೂಸ್ ಮಾಡುವಾಗ ಇದರ್ ಯು ಯೂಸ್ ಸ್ಟ್ಯಾಂಡಿಂಗ್ ಫಾಂಟ್ಸ್, ಸ್ಟ್ಯಾಂಡಿಂಗ್ ಫಾಂಟ್ಸ್ ಎಲ್ಲ ಪ್ರತಿಯೊಂದು ಈಗ ಇದ್ದ ಬರಬೇಕು, ಅಥವಾ ರನ್ನಿಂಗ್ ಫಾಂಟ್. ಲ್ಯಾಂಗ್ವೇಜ್ ಹಿಂಗೆ ಬರೆಯಬಹುದಾದ್ರೆ ಇದು ರೀತಿಯಾಗಿ ಬರೆಯಬಹುದು. Can write it in this form also. See in which handwriting you are comfortable. ಹಿಂಗೆ ಬರೆಯೋಕ್ಕಾದ್ರೆ ಹಿಂಗೆ ಬರೀರಿ, ಹಂಗೆ ಬರೆಯೋಕ್ಕಾಗಲ್ಲ. ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ನಂಬರ್ ಇದ್ದರೆ ಹಂಗೆ ಬರೀರಿ, ಅಥವಾ ಹಿಂಗೆ ಬರೀತಿದ್ರೆ ಹಿಂಗೆ ಬರೀರಿ. ಒಂದೇ ಫಾಂಟ್ ಫಾಲೋ ಮಾಡಿ. ಒಂದೇ ಶಬ್ದದೊಳಗೆ ನೀವು ರನ್ನಿಂಗ್ನೂ ಹಾಕ್ತೀರಿ, ಸ್ಟ್ಯಾಂಡಿಂಗ್ನೂ ಹಾಕ್ತೀರಿ, ಆಮೇಲೆ ಅಬೌವ್ ದಿ ಮಾರ್ಜಿನ್ ಬರ್ತೈತಿ ಅಥವಾ ಲೋವರ್ ದಿ ಮಾರ್ಜಿನ್ ಬರ್ತೈತಿ. ದಿಸ್ ಇಸ್ ನಾಟ್ ರೈಟ್. ಇವೆರಡೂ ತಪ್ಪು. ಫಾಲೋ either this type of font or this. ಮನೆ ಒಳಗೆ ಕೂತ್ಕೊಳ್ಳೋಕೆ ಏನು ಮಾಡಿರಿ, ಒಂದು ಖಾಲಿ ಪೇಜ್ ಮ್ಯಾಗ ಜಸ್ಟ್ ಯು ಟ್ರೈ ಟು ಪ್ರಾಕ್ಟೀಸ್ ಡ್ರಾಯಿಂಗ್ ಸರ್ಕಲ್ಸ್. ಸರ್ಕಲ್ ಪ್ರಾಕ್ಟೀಸ್ ಮಾಡಿ. ಎಕ್ಸಾಕ್ಟಾಗಿ ರೌಂಡ್ ಓ ಇಂದ ಓ ಮಾಡ್ಕೊಂಡು ಹೋಗೋದು ಪ್ರಾಕ್ಟೀಸ್ ಮಾಡಿ. ಒಂದೇ ಸೈಜ್ನಲ್ಲಿ ಅಥವಾ ಬಿಗರ್ ಎಕ್ಸಾಕ್ಟಾಗಿ ಒಂದೇ ಸೈಜಿಂದ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಕೈ ಕುಂದಿರಬೇಕು, ಕೈ ಓಡಬೇಕು. ನೀವು ಡೈಲಿ ಹಿಂಗೆ ಒಂದು 2 ಪೇಜ್ ಹಿಂಗೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಮ್ಮ ಟೆಕ್ಸ್ಟ್ ಬುಕ್ದಾಗಿಂದ ಯಾವುದಾದ್ರೂ ಒಂದು ಟೆಕ್ಸ್ಟ್ ನೋಟ್ಸ್ ತೆಗೆದು ನೀವು ಬರೆಯಕತ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ಯುವರ್ ಹ್ಯಾಂಡ್ ರೈಟಿಂಗ್ ವಿಲ್ ಬಿ ಬೆಟರ್. ಸುಮ್ಮನೆ ಸರ್ ನೋಟ್ಸ್ ಕೊಟ್ಟಿದ್ದಾರೆ, ನಾನು ಬರೆದು ಮುಗಿಸ್ತೀನಿ, ಜಲ್ದಿ ಬರೆದು ನಾನು ಹೋಗ್ತೀನಿ ಹಂಗೆ ಬೇಡ. ಹಂಗೆ ಬರೆಯೋದಿದ್ರೆ ಬರೆಯೋಕ್ಕೆ ಹೋಗಬೇಡ. ಯಾಕಂದರೆ ನಿಮ್ಗೆ ಹೆಂಗಾದ್ರೂ ತಿಳಿಯಂಗಿಲ್ಲ. ಸುಮ್ಮನೆ ಸರ್ ಸಂಬಂಧ ಬರೆಯೋದು ಉಪಯೋಗ ಇಲ್ಲ. ಸೊ ಇವತ್ತಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು. ಅಪಾರ್ಟ್ ಫ್ರಮ್ ದ್ಯಾಟ್ ಪಾರ್ಟ್ಸ್ ಎಲ್ಲ ಏನಾಗ್ತೈತೆ ಅಂತಂದ್ರೆ ಕಮ್ಯುನಿಕೇಷನ್ ಅಂದರೆ ಮಾತಾಡಬೇಕಾದ್ರೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ನೀವು ಸತತವಾಗಿ ಸರಳವಾಗಿ ಭಾಳ ಸಲ ಏನು ಮಾಡ್ತಿರ್ತೀರಿ, ಕನ್ನಡದಲ್ಲೇ ಮಾತಾಡ್ತೀರಿ. ನಾಟ್ ಬ್ಯಾಡ್. ಕನ್ನಡ ಎಷ್ಟು ಸರಳವಾಗಿ ಮಾತಾಡ್ತೀರಿ, ಸ್ಪಷ್ಟದಿಂದ ಮಾತಾಡ್ತೀರಿ. ಇಂಗ್ಲೀಷದಾಗ ಒಂದು ಸ್ವಲ್ಪ ಮಾತಾಡೋಕ್ಕೆ ಪ್ರಯತ್ನ ಮಾಡಿ. ಸಾದಾ ಸೆಂಟೆನ್ಸ್ಗಳು, ನಾಟ್ ದಟ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಲಾಂಗ್ ಸೆಂಟೆನ್ಸ್. ನೀವು ಒಂದು ಏನೋ ಪ್ಯಾಸೇಜ್ ಬರೀಬೇಕಾದ್ರೆ ಸಿಂಪಲ್ ಸೆಂಟೆನ್ಸ್ದಿಂದ ನೀವು ಬರ್ಕೋತ ಹೋಗಿರಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಒಮ್ಮೆ ಸೀದಾ ದೊಡ್ಡ ಸೆಂಟೆನ್ಸ್ ಹೆಂಗೆ ಬರೀಬೇಕು, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಅದು ಏನೂ ಅವಶ್ಯಕತೆ ಇಲ್ಲ. ಟ್ರೈ ಟು ರೈಟ್ ಸ್ಮಾಲರ್ ಸೆಂಟೆನ್ಸ್ ವೇರ್ ಇನ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನೀವು ಇಂಗ್ಲೀಷ್ನ ಮಾತಾಡೋಕ್ಕೆ ಪ್ರಯತ್ನ ಪಡ್ರಿ, ಸ್ವತಃ ನೀವಾಗೇ ಯೋಚನೆ ಮಾಡಿ. ವಾಟ್ ಈಸ್ ಯುವರ್ ನೇಮ್? ಅಷ್ಟೊಂದು ಕೂಡಲೇ ಮೈ ನೇಮ್ ಈಸ್ ರಮೇಶ್. ಮೈ ನೇಮ್ ಈಸ್ ರಮೇಶ್. ಇದಾಗಿ ನೀವಾಗಿ ಒಂದು ಸ್ವಲ್ಪ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸೆಂಟೆನ್ಸ್ನಾಗ ಏನೂ ಇರೋಂಗಿಲ್ಲ, ಸಿಂಪಲ್ ಸೆಂಟೆನ್ಸ್. ಫಸ್ಟ್ ಸಬ್ಜೆಕ್ಟ್ ಬರಬೇಕು, ವಿಚ್ ಕಂಪ್ರೈಸಸ್ ಆಫ್ ನೌನ್.
ನಾವು ನಾಮಪದ ನೆಡಕ್ಕೆ ಏನು ಬರ್ತೈತಪ್ಪ ಅಂತಂತಂದ್ರೆ ಕ್ರಿಯಾಪದ ವರ್ಕ್ ಲಾಸ್ಟ್ ಇಟ್ ಇಸ್ an object usually with a noun. Into simple sentence, I sit on a desk. I sat on a desk. I read books. ಇಂಥ ಸಿಂಪಲ್ ಸೆಂಟೆನ್ಸಸ್ ನೀವು ಓದಾಕತ್ತೀರಿ ಅಂತಂದ್ರೆ ಅಥವಾ ಪ್ರಯತ್ನ ಪಡಾಕತ್ತೀರಿ ಅಂತಂದ್ರೆ ಡೆಫಿನೆಟ್ಲಿ ಇಲ್ ಬಿ ಏಬಲ್ ಟು ರೈಟ್. ಇದು ಸತತವಾಗಿ ಪ್ರಯತ್ನ ಬೇಕು. ಒಂದು 2 ದಿವಸ ಸಂಬಂಧ ಮಾಡಿ ನೀವು ಮತ್ತೆ ಮನೆಗೆ ಕೂತ್ನಿ ಆಮೇಲೆ ಅದು ಮಾಡ್ತೀನಿ ಹಿಂಗಲ್ಲ. ಇಫ್ ಯು ಆರ್ ಪುಟಿಂಗ್ ಎಫರ್ಟ್ಸ್ ಕಾನ್ಸ್ಟಂಟ್ಲಿ, ಸತತವಾಗಿ ಪ್ರಯತ್ನ ಪಡಾಕತ್ತೀರಿ ಅಂತಂದ್ರೆ ಯು ವೋಂಟ್ ಫೈಂಡ್ ಇಟ್ ಎನಿ ಡಿಫಿಕಲ್ಟೀಸ್. ಭಾಳ ಮಂದಿ ಏನು ಮಾಡ್ತಾರೆ, ಆಯ್ತು ಸರ್ ಏನು ಹೇಳ್ಯಾರ ಹಂಗಲ್ಲ, ನೀವಾಗಿ ಪ್ರಯತ್ನ ಪಡ್ಕೊತೀರಿ. ಈಗಾಗ ಒಂದು ಟೆಕ್ಸ್ಟ್ ಬುಕ್ ತಗೋರಿ, ಓದ್ರಿ, ರೀಡ್ ದಿ ಟೆಕ್ಸ್ಟ್ ಬುಕ್, ಇಂಗ್ಲೀಷ್ ಟೆಕ್ಸ್ಟ್ ಬುಕ್. ಫಸ್ಟ್ ಲೆಸನ್ ಯಾವುದು, ದ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಅಂತ ಐತೆ ನೋಡ್ರಿ. ಏನೈತೆ ಅದ್ರ ಓದ್ರಿ, ಓದಿ ತಿಳ್ಕೊಳಕ್ಕೆ ಪಡಿಯ ತಿಳ್ಕೊಳಕ್ಕೆ ಎಷ್ಟು ಮಟ್ಟ ನಿಮಗೆ ತಿಳಿಯುತ್ತೆ ಅದು ನೋಡ್ರಿ. ಆ್ಯಂಡ್ ನೀವು ಎಷ್ಟು ತಿಳ್ಕೊಂಡಿದ್ದು ಅಥವಾ ನೀವೇನು ಯೋಚನೆ ಮಾಡಿದ್ದೀರಿ ಅದೇ ರೀತಿದಾಗ ನಾನು ಹೇಳಿರ್ತೀನಿ ವಾಟ್ ಇಟ್ ಈಸ್ ಅಬೌಟ್ ಅಂತ. ನಾ ಯೋಚನೆ ಮಾಡಿದಾಗ ಸರ್ ಹೇಳಿದ್ದಾರೆ ಅಂದ್ರೆ ನಾನು ಓದಿದ್ದು ಕರೆಕ್ಟ್ ಐತಿ, ನಾ ವಿಚಾರ ಮಾಡಿದ್ದು ಕರೆಕ್ಟ್ ಐತಿ. ಅದೇ ರೀತಿದಾಗ ನೀವೇನು ವಿಚಾರ ಮಾಡಿರಿ ಅದರ ಸಮರಿ ನೀವಾಗೇ ಬರೆಯೋಕ್ಕೆ ಪ್ರಯತ್ನ ಪಡ್ರಿ. ಟ್ರೈ ಟು ರೈಟ್ ಆನ್ ದಿ ಸಮರಿ ಆಫ್ ದಟ್ ಲೆಸನ್. ಸಮರಿ ಬರೆಯುವಾಗ ಒಂದು ಯಾವುದಾದ್ರು ಶಬ್ದ ಅಥವಾ ನೆನಪು ಬರಲಿಲ್ಲ, ನೀವು ಟೆಕ್ಸ್ಟ್ ಬುಕ್ಕಲ್ಲೇ ರೆಫರ್ ಮಾಡಿರಿ. ಬೇಕಾದ್ರೆ ನಿಮ್ಮ ಮೊಬೈಲ್ದಾಗ ಒಂದು ಡಿಕ್ಷನರಿ ಆ್ಯಪ್ನು ಇನ್ಸ್ಟಾಲ್ ಮಾಡ್ಕೋರಿ. ಇಂಗ್ಲೀಷ್ ಟು ಕನ್ನಡ ಆ್ಯಂಡ್ ಕನ್ನಡ ಟು ಇಂಗ್ಲೀಷ್. ಕನ್ನಡದಾಗ ಈ ಶಬ್ದಕ್ಕೆ ಏನಂತಾರೆ ಅಂತಂದು ಇಂಗ್ಲೀಷ್ನಾಗ ನೋಡ್ರಿ, ಅಥವಾ ಇಂಗ್ಲೀಷ್ನಾಗ ಯಾವುದೋ ಒಂದು ಶಬ್ದ ಬಗ್ಗೆ ಟೆಕ್ಸ್ಟ್ ಬುಕ್ ಒಳಗೆ ತಿಳಿಯುವಂತಂದ್ರೆ ಅದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಏನಂತಾರೆ. ಈ ರೀತಿದಾಗ ಯು ಟು ಡೌನ್ಲೋಡ್ ಆ್ಯಪ್ಸ್. ಯಾವುದು, ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಆ್ಯಂಡ್ ಇಂಗ್ಲೀಷ್ ಕನ್ನಡ ಡಿಕ್ಷನರಿ. ಒಂದು 2 ಆ್ಯಪ್ ನಿಮ್ಮ ಮೊಬೈಲ್ದಲ್ಲಿ ಡೌನ್ಲೋಡ್ ಮಾಡಿಟ್ಟು ನೋಡಿ, ಉಪಯೋಗ ಆಗಲ್ಲ. ಹೀಗಾಗಿ ಈ ರೀತಿಯಾಗಿ ನೀವು ಯು ಕ್ಯಾನ್ ಡೆವಲಪ್ ದಿ ಲ್ಯಾಂಗ್ವೇಜ್ ಸ್ಕಿಲ್. ಇದೇ ರೀತಿಯಾಗಿ ನೀವು ಸಣ್ಣಾಗಿ ಬರ್ಬರ್ತಾ ಯು ಕ್ಯಾನ್ ಇಂಪ್ರೂವ್ ಯುವರ್ ಲ್ಯಾಂಗ್ವೇಜ್. ಇಷ್ಟಕ್ಕೆ ಮುಗಿತಂತ ತಿಳ್ಕೊಬೇಡ್ರಿ. ಇದು ಸತತವಾಗಿ ಇವತ್ತಿಗೆ PUC ಫಸ್ಟ್ ಇಯರ್ ಅಂತಷ್ಟೇ ಬೇಕಾಗ್ತೈತೆ ಅಂತಲ್ಲ, ಸೆಕೆಂಡ್ ಇಯರ್ಗೂ ಇದನ್ನು ಕರೋದು. ಅವಾಗಾದರೂ ನಾವು ಗ್ರಾಮರ್ ಕಲಿಸೋರು, ಸ್ವಲ್ಪ ಮ್ಯಾಲಿನ ಗ್ರಾಮರ್ ಇರ್ಬೋದು. ಬಟ್ ಇಫ್ ಯು ಆರ್ ಪ್ರೊಫೆಷನ್ ವಿತ್ ದಿ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ವಲ್ಪ ನೀವು ತಿಳುವಳಿಕೆ ಬರ್ತಂದ್ರೆ ಸೆಕೆಂಡ್ ಇಯರ್ ಸುಲಭ. ಅಕಸ್ಮಾತ್ ನೀವು ಸೆಕೆಂಡ್ ಇಯರ್ದಾಗ ನೀವು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಶುರು ಮಾಡ್ತು, ನಿಮ್ಗೆ ಆಮೇಲೆ BA 1, 2, 3 ಫೈನಲ್ ಮಾಡಿ ಏನೂ ಎಲ್ಲಿ ಸಮಸ್ಯೆ ಬರೋಂಗಿಲ್ಲ. ಈಗ ಹೋಗಿದ್ದು ಹುಡುಗರು ಎಲ್ಲರೂ ಹೇಳ್ತಾರೆ ನಮ್ಗೆ ಇಂಗ್ಲೀಷ್ ಏನು ಸಮಸ್ಯೆ ಇಲ್ಲ ಸರ್. ಯಾಕಂದರೆ ಇಲ್ಲಿ ಫೌಂಡೇಶನ್ ಚಲೋ ಸಿಗ್ತದೆ. ಈಗಾಗಲೇ ನೀವು ತಯಾರು ಮಾಡಿ, ನೀವು ಇಲ್ಲಿ ಫೌಂಡೇಶನ್ ಅಥವಾ ಈ ಸ್ಟೇಜ್ದಾಗ ನಿಮ್ಮ ಫೌಂಡೇಶನ್ ಸರಿ ಬೆಳಿಲ್ಲ ಅಂತಂದ್ರೆ PUC 2 ದಾಟೋದು ಕಷ್ಟ, ಭಾಳ ಕಷ್ಟಪಟ್ಟು ದಾಟಿರಿ ಅಂತಂದ್ರೆ BA 1 ದಾಟೋದು ಕಷ್ಟ. ಈಗ ಎದಕ್ಕೆ ಬೇಕು? ಇಂಗ್ಲೀಷ್ ಅಂತೂ ಕಂಪಲ್ಸರಿ ಇದ್ದೇ ಇರೋದು, ಡಿಗ್ರಿಗೂ ಇರ್ತೈತಿ, ಈಗಲೂ ಇರೋದು. ಸೊ ಬೆಸ್ಟ್ ಅಂತಂತಂದ್ರೆ ಏನಪ್ಪ, ಇದೇನು ತಪ್ಪಲಾರದು. ತಪ್ಪಿಲ್ಲ ಅಂತಂದ್ರೆ ಒಪ್ಕೋಬೇಕು, ನಾವೇ ಒಪ್ಕೊಂಡು ನಾವು ಅದಕ್ಕೆ ಯಾವ ರೀತಿಯಾಗ ಡೆವಲಪ್ ಆಗಬೇಕು ಅನ್ನೋದು ನಾವು ಅದಕ್ಕೆ ಇವತ್ತು ಒಂದು ಮಾತಿನಿಂದ ಮುಗಿಸ್ತೀನಿ ನಾನು. ಇವತ್ತಿಂದ ನೀವು ಸ್ಟಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ದಿ ಪ್ರಾಕ್ಟೀಸ್ ಆಫ್ ರೈಟಿಂಗ್. 2 ಪೇಜ್ 3 ಪೇಜ್ ನಿಮ್ಗೆ ಎಷ್ಟು ತಿಳಿತೈತೆ ಅಷ್ಟು ನೋಡಿ. ಈಗಾಗಲೇ ನಿಮ್ಮ ಹಳೆ ಪುಸ್ತಕ ಇರ್ಬೋದು, ಸ್ಕೂಲಿಗೆ ಹೋಗಿ ಬಂದಿದ್ದು ನೋಟ್ ಬುಕ್ಸಿನ ಮಟ್ಟ ಇರ್ತಾವೆ. ರೈಟಿಂಗ್ ಪ್ರಾಕ್ಟೀಸ್. ಒಬ್ಬಂದು ಟೆಕ್ಸ್ಟ್ ಬುಕ್ ರೈಟ್ ಇಟ್ ಟ್ವೈಸ್ ಓದ್ಕೊತ ಹೋಗ್ರಿ. ಹಂಗೆ ಬರ್ದಂಗೆ ಆ ಶಬ್ದದ ಮೀನಿಂಗ್ ಏನೈತೆ ಅದನ್ನು ತಿಳ್ಕೊತ ಹೋಗ್ರಿ. ಈಗ ಒಂದು ಸ್ವಲ್ಪ ಟೈಮ್ ನೀವು ಹೆಂಗೆ ತಿಳ್ಕೊತೀರಿ ನಿಮ್ಮನ್ನು ನೀವು ಅದು ಡೆವಲಪ್ಮೆಂಟ್ ಆಗೋಕ್ಕೆ ಶುರು. ಸೊ ಇನ್ ಮೈ ನೆಕ್ಸ್ಟ್ ಸೆಷನ್ದಾಗ ಸ್ವಲ್ಪ ಗ್ರಾಮರ್ ಬಗ್ಗೆ, ಬೇಸಿಕ್ ಗ್ರಾಮರ್ ಬಗ್ಗೆ ಚರ್ಚೆ ಮಾಡೋಣ. ವಿಲ್ ಡಿಸ್ಕಸ್ ಅಬೌಟ್ ದಿ ಬೇಸಿಕ್ ಗ್ರಾಮರ್, ಲೈಕ್ ಸಮಥಿಂಗ್ ಲೈಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಲಿ ಅಥವಾ ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಎಷ್ಟು ಬರ್ತದೆ ಇದು ಚರ್ಚೆ ಮಾಡೋಣ. ಅಂಥದ್ರ ಬಗ್ಗೆ ಒಂದು ಸ್ವಲ್ಪ ಈಗಾಗಲೇ ನೀವು ಓದಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ನ ನಾವು ಚರ್ಚೆ ಮಾಡೋಣ. ನಿಮಗೂ ಈಸಿ ಅನ್ನಿಸುತ್ತೆ, ಸರಳವಾಗಿ ತಿಳುವಳಿಕೆ ಬರುತ್ತೆ. ಸೊ ಟುಡೇ ವಿಲ್ ಎಂಡ್ ದಿಸ್ ಸೆಷನ್ ಹಿಯರ್. ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಸೆಷನ್. ಮುಂದಿನ ಭಾಗದಲ್ಲಿ
ಕಂಟಿನ್ಯೂ. ಥ್ಯಾಂಕ್ ಯು.